ಮಾರಾಟ, ಅದರ ಸೇವನೆ, ಅದರಿಂದ ಆಗ್ತಿರುವಂಥ ದುಷ್ಪರಿಣಾಮಗಳ ಬಗ್ಗೆ ನಾನು ಸವಿಸ್ತಾರವಾಗಿ ಹೇಳಿದ್ದೆ. ಅದಕ್ಕೆ ಇಲ್ಲಿಗಲ್ ರೆಸಾರ್ಟನ್ನು ಬಂದ್ ಮಾಡಬೇಕು, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತಲೂ ಕೂಡ ನಾನು ಹೇಳಿದ್ದೆ. ಆದರೆ ಏಕಾಏಕಿ ಗಂಗಾವತಿ ಶಾಸಕರು ಮತ್ತು ಬೇರೆಯವರೆಲ್ಲ ಭಾಳ ಹಗುರವಾಗಿ ಮಾತಾಡಿದ್ದಾರೆ. ಕೆಲವು ಜನ ನನ್ನ ವಿರುದ್ಧನೂ ಮಾತಾಡಿದ್ದಾರೆ. ಅದು ಈಗ ಮತ್ತೆ ಪ್ರೂವ್ ಆಯಿತು. ಅಲ್ಲೇನು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೀತಿದೆ ಮತ್ತು ಅತ್ಯಾಚಾರ ಅನಾಚಾರ ನಡೀತಿದೆ ಅನ್ನೋದು ನಿನ್ನೆ ಮೊನ್ನೆ ನಡೆದಂಥ ಪ್ರಕರಣದಿಂದ ಸಾಧ್ಯ. ಏನು ಹೊಸ್ತಾರ ಇದನ್ನು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಸರಿಯಾದಂಥ ಕ್ರಮ ತೆಗೆದುಕೊಳ್ಳೇಬೇಕು. ಇಲ್ಲದ್ರೆ ಇದು ತಪ್ಪಾಗ್ತದೆ. ಅದಕ್ಕೆ ನಾನು ಮುಖ್ಯಮಂತ್ರಿಗಳನ್ನ, ಹೋಮ್ ಮಿನಿಸ್ಟರ್ನ ಆಗ್ರಹ ಮಾಡ್ತೇನೆ. ಇದ್ರ ಬಗ್ಗೆ ಒಂದು ಸಂಪೂರ್ಣವಾದಂಥ ತನಿಖೆ ಆಗಬೇಕು. ಈಗ ಅರೆಸ್ಟ್ ಮಾಡಿರ್ಬೋದು, ಯಾರನ್ನೋ ಇದು ಮಾಡಿರ್ಬೋದು, ಇದು ಒಂದು ಪಾರ್ಟು. ಆದರೆ ಸಮಗ್ರವಾಗಿ ಜಾಲಾಡಬೇಕಾದ್ರೆ ಇದ್ರಾಗೆ ಪೊಲೀಸರು ಕೂಡ ಮತ್ತು ಅಧಿಕಾರಿಗಳು ಕೂಡ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಆ ಏರಿಯಾದಲ್ಲಿ. ಯಾಕೆ 4 ವರ್ಷಗಳಿಂದ ನಡ್ಕೊಂಬಂದ್ಬಿಟ್ಟಿದೆ. ಅದಕ್ಕೆ ರಾಜಕಾರಣಿಗಳ ಸಪೋರ್ಟ್ ಇದ್ದಾವೆ, ಅಧಿಕಾರಿಗಳ ಸಪೋರ್ಟ್ ಇದೆ, ಈ ಡ್ರಗ್ ಮಾಫಿಯಾ ಮಾಡೋಂಥವ್ರದ್ದೆಲ್ಲ ಸಪೋರ್ಟ್ ಇದೆ. ಇದೆಲ್ಲ ನಡೀರ್ತದೆ. ಏನು ಕೇವಲ ಇಲ್ಲೇ ಅಂತಲ್ಲ, ಎಲ್ಲ ಕಡೆಯೂ ಇದೇ ಥರ ನಡೆದಿದೆ. ಇದು ಹಿಂಗೆ ಆಗಬಾರ್ದು. ಅದಕ್ಕೆ ಇದನ್ನು ಕೊನೆಗೊಳಿಸಬೇಕಾಗಿದ್ದರೆ ಹೋಮ್ ಮಿನಿಸ್ಟ್ರು ತ್ವರಿತವಾಗಿ ಇದನ್ನು ಆ ಏರಿಯಾದಲ್ಲಿ ಏನೇನು ನಡೀತದೆ ಅನ್ನೋದನ್ನು ವರದಿ ಇದ್ದೇ ಇದೆ. ಇನ್ನೊಂದು ಸ್ವಲ್ಪ ಸ್ಟಡಿ ಮಾಡಿಬಿಟ್ಟು ಎಲ್ಲ ಇಲ್ಲಿಗಲ್ ರಿಸಾರ್ಟ್ಗಳು ಬಂದಾಗಬೇಕು, ಡ್ರಗ್ ಸಪ್ಲೈ ಬಂದಾಗಬೇಕು. ಅಲ್ಲೇನು ವಿದೇಶಿಯರು ಬರ್ತಾರೆ, ಆ ವಿದೇಶಿಯರು ಕೂಡ ಹೆಚ್ಚಾಗಿ ಡ್ರಗ್ ಸೇವನೆ ಮತ್ತು ಇಂಥ ಮಾದಕ ವಸ್ತುಗಳನ್ನು ಸೇವನೆಯುವಂಥ ಚಟದವರೇ ಬರ್ತಾರೆ ಅಲ್ಲಿ. ಆಮೇಲೆ ಏನು ಅಂಥ ಸ್ಟ್ಯಾಂಡರ್ಡ್ ಪ್ರವಾಸಿಗರಲ್ಲಿ ಇವರು ವಿದೇಶದಿಂದ ಬರೋರು ಇಲ್ಲಿ ಹಂಪಿ ನೋಡ್ಲಿಕ್ಕೆ ಬರ್ತೀವಿ ಅಂಥೇಳಿ ಇಂಥ ವ್ಯವಹಾರಕ್ಕೆ ಬರುವಂಥ ಮನೋಭಾವನೆಗಳನ್ನೇ ಬರ್ತಾರೆ. ಇದೆಲ್ಲ ಫಿಲ್ಟರ್ ಆಗಬೇಕು. ಇದು ಆ ರಿಸಾರ್ಟ್ಗಳು ಫಸ್ಟ್ ಲೈಸೆನ್ಸ್ ಇಲ್ಲದೆಲ್ಲ ರದ್ದಾಗಬೇಕು, ಹೋಮ್ ಸ್ಟೇ ರದ್ದಾಗಬೇಕು. ಇವೆಲ್ಲವನ್ನು ಕ್ರಮ ತೆಗೆದುಕೊಳ್ಬೇಕಂತೇಳಿ ನಾನು ಹೋಮ್ ಮಿನಿಸ್ಟ್ರಿಗೆ ಹೇಳ್ತೇನೆ. ಮುಖ್ಯಮಂತ್ರಿ ನೋಡಿ, ಅವ್ರೇನು ಹೇಳ್ತಾರೆ, ಆ ಇಮಾಮ್ರಿಗೆ ಅವ್ರಿಗೆ ಅಷ್ಟೇ ಹೆಚ್ಚು ಮಾಡಿದ್ದಾರೆ, ಅದು ಸುಳ್ಳು. ಅರ್ಚಕರಿಗೆ ಜಾಸ್ತಿ ಮಾಡಿದ್ದೇವೆ, ಇಮಾಮ್ ಪೇಶ್ ಇಮಾಮ್ ಅವ್ರಿಗೆ ಜಾಸ್ತಿ ಮಾಡಿದ್ದೇವೆ. ಎಲ್ಲ ಸಮಾಜದ ಧರ್ಮ ಗುರುಗಳಿಗೆ ಎಷ್ಟೆಷ್ಟು ಭತ್ಯೆ ಕೊಡಬೇಕಾಯ್ತು ಎಲ್ಲರಿಗೂ ಈಕ್ವಲ್ ಆಗಿ ಕೊಟ್ಟಿದ್ದೇವೆ. ಹೀಗಾಗಿ ಅವರು ಹಗುರವಾಗಿ ಮಾತಾಡಬಾರ್ದು. BJP ಹಗುರವಾಗಿ ಮಾತಾಡಿ ಅವರ ಏನಂತೀರಿ ಪುವರ್ ನಾಲೆಜ್, ಅಜ್ಞಾನವನ್ನು ಪ್ರದರ್ಶನ ಮಾಡ್ತಾರೆ. ನಿನ್ನೆ ಪತ್ರಿಕೆಯಲ್ಲಿ ನೋಡಿದೆ, ಒಬ್ಬ ವಿದೇಶಿ ಮಹಿಳೆ ಮೇಲೆ ಅತ್ಯಾಚಾರ ಮತ್ತು ಬೇರೆ ಬೇರೆ ರಾಜ್ಯದವ್ರ ಮೇಲೆ ಅತ್ಯಾಚಾರ ಅನಾಚಾರ ಆಗಿದೆ. ಕೆಲವು ಜನ ತುಂಗಭದ್ರಾ ನದಿಯಲ್ಲಿ ಬಿದ್ದು ಹಾರಿ ಶವಲಾಗಿದ್ದು ಎಲ್ಲ ಗೊತ್ತಿರುವಂಥ ವಿಚಾರ. ಇದು ಭಾಳ ದುರದೃಷ್ಟಕರ ಸಂಗತಿ. ಇವತ್ತು ಯಾರೇ ಮಹಿಳೆ ಇರಲಿ, 1.5 ವರ್ಷ ಹಿಂದೆ ವಿಧಾನಸಭೆಯಲ್ಲಿ ಈ ಸಾಣಾಪುರ ಗಂಗಾವತಿ ತಾಲೂಕಿನ ಆನೆಗುಂದಿ ಹತ್ತಿರ ಇರುವಂಥ ರೆಸಾರ್ಟ್ಗಳಲ್ಲಿ ನಡೆಯುತ್ತಿರುವಂಥ ಅನಾಚಾರಗಳ ಬಗ್ಗೆ ನಾನು ಪ್ರಸ್ತಾಪವನ್ನು ಮಾಡಿದೆ. ಮತ್ತು ನನಗೆ ಗೊತ್ತಿರುವಂಥ ಮಾಹಿತಿ ಬಗ್ಗೆ ಅಲ್ಲಿ ಡ್ರಗ್ಸ್ ವ್ಯವಹಾರ, ಈ ಮಾದಕ ವಸ್ತುಗಳ ಮಾರಾಟ, ಅದರ ಸೇವನೆ, ಅದರಿಂದ ಆಗ್ತಿರುವಂಥ ದುಷ್ಪರಿಣಾಮಗಳ ಬಗ್ಗೆ ನಾನು ಸವಿಸ್ತಾರವಾಗಿ ಹೇಳಿದ್ದೆ. ಅದಕ್ಕೆ ಇಲ್ಲಿಗಲ್ ರೆಸಾರ್ಟನ್ನು ಬಂದ್ ಮಾಡಬೇಕು, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತಲೂ ಕೂಡ ನಾನು ಹೇಳಿದ್ದೆ. ಆದರೆ ಏಕಾಏಕಿ ಗಂಗಾವತಿ ಶಾಸಕರು ಮತ್ತು ಬೇರೆಯವರೆಲ್ಲ ಭಾಳ ಹಗುರವಾಗಿ ಮಾತಾಡಿದರು. ಕೆಲವು ಜನ ನನ್ನ ವಿರುದ್ಧನೂ ಮಾತನಾಡಿದರು. ಅದು ಈಗ ಮತ್ತೆ ಪ್ರೂವ್ ಆಯಿತು. ಅಲ್ಲೇನು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ನಡೀತದೆ ಮತ್ತು ಅತ್ಯಾಚಾರ ಅನಾಚಾರ ನಡೀತದೆ ಅನ್ನೋದು ನಿನ್ನೆ ಮೊನ್ನೆ ನಡೆದಂಥ ಪ್ರಕರಣದಿಂದ ಸಾಬೀತಾಗಿದೆ. ಇದೇನು ಹೊಸ್ತಾರ. ಇದನ್ನು ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಸರಿಯಾದಂಥ ಕ್ರಮ ತೆಗೆದುಕೊಳ್ಳೇಬೇಕು. ಇಲ್ಲದ್ರೆ ಇದು ತಪ್ಪಾಗ್ತದೆ. ಅದಕ್ಕೆ ನಾನು ಮುಖ್ಯಮಂತ್ರಿಗಳನ್ನ, ಹೋಮ್ ಮಿನಿಸ್ಟರ್ನ ಆಗ್ರಹ ಮಾಡ್ತೇನೆ. ಇದ್ರ ಬಗ್ಗೆ ಒಂದು ಸಂಪೂರ್ಣವಾದಂಥ ತನಿಖೆ ಆಗಬೇಕು. ಈಗ ಅರೆಸ್ಟ್ ಮಾಡಿರ್ಬೋದು, ಯಾರನ್ನೋ ಇದು ಮಾಡಿರ್ಬೋದು, ಇದು ಒಂದು ಪಾರ್ಟ್. ಆದರೆ ಸಮಗ್ರವಾಗಿ ಜಾಲಾಡಬೇಕಾದ್ರೆ ಇದ್ರಾಗೆ ಪೊಲೀಸರು ಕೂಡ ಮತ್ತು ಅಧಿಕಾರಿಗಳು ಕೂಡ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಆ
ಏರಿಯಾದಲ್ಲಿ. ಯಾಕಂದ್ರೆ ಹಲವಾರು ವರ್ಷಗಳಿಂದ ನಡ್ಕೊಂಬಂದ್ಬಿಟ್ಟಿದ್ದೀವಿ. ಅದಕ್ಕೆ ರಾಜಕಾರಣಿಗಳ ಸಪೋರ್ಟ್ ಇದ್ದಾವೆ, ಅಧಿಕಾರಿಗಳ ಸಪೋರ್ಟ್ ಇದೆ, ಈ ಡ್ರಗ್ ಮಾಫಿಯಾ ಮಾಡೋಂಥವ್ರದ್ದೆಲ್ಲ ಸಪೋರ್ಟ್ ಇದೆ. ಇದೆಲ್ಲ ನಡೆದಿರ್ತದೆ, ಏನು ಕೇವಲ ಇಲ್ಲೇ ಅಂತಲ್ಲ, ಎಲ್ಲ ಕಡೆನೂ ಇದೇ ಥರ ನಡೆದಿದೆ. ಇದು ಹಿಂಗೆ ಆಗಬಾರ್ದು. ಅದಕ್ಕೆ ಇದನ್ನು ಕೊನೆಗೊಳಿಸಬೇಕಾಗಿದ್ದರೆ ಹೋಮ್ ಮಿನಿಸ್ಟ್ರು ತ್ವರಿತವಾಗಿ ಇದನ್ನು ಆ ಏರಿಯಾದಲ್ಲಿ ಏನೇನು ನಡೀತದೆ ಅನ್ನೋದನ್ನು ವರದಿ ಇದ್ದೇ ಇದೆ, ಇನ್ನೊಂದು ಸ್ವಲ್ಪ ಸ್ಟಡಿ ಮಾಡಿಬಿಟ್ಟು ಎಲ್ಲ ಇಲ್ಲಿಗಲ್ ರಿಸಾರ್ಟ್ಗಳು ಬಂದಾಗಬೇಕು, ಡ್ರಗ್ ಸಪ್ಲೈ ಬಂದಾಗಬೇಕು. ಅಲ್ಲೇನು ವಿದೇಶಿಯರು ಬರ್ತಾರೆ, ಆ ವಿದೇಶಿಯರು ಕೂಡ ಹೆಚ್ಚಾಗಿ ಡ್ರಗ್ ಸೇವನೆ ಮತ್ತು ಇಂಥ ಮಾದಕ ವಸ್ತುಗಳನ್ನ ಸೇವನೆವಂಥ ಚಟದವರೇ ಬರ್ತಾರೆ ಅಲ್ಲಿ. ಆಮೇಲೆ ಏನು ಅಂಥ ಸ್ಟ್ಯಾಂಡರ್ಡ್ ಪ್ರವಾಸಿಗರಲ್ಲ ಇವರು, ವಿದೇಶದಿಂದ ಬರೋರು. ಇಲ್ಲಿ ಹಂಪಿ ನೋಡ್ಲಿಕ್ಕೆ ಬರ್ತೀವಿ ಅಂಥೇಳಿ ಇಂಥ ವ್ಯವಹಾರಕ್ಕೆ ಬರುವಂಥ ಮನೋಭಾವನೆಯವರೇ ಬರ್ತಾರೆ. ಇದೆಲ್ಲ ಫಿಲ್ಟರ್ ಆಗಬೇಕು. ಇದು ಆ ರಿಸಾರ್ಟ್ಗಳು ಫಸ್ಟ್ ಲೈಸೆನ್ಸ್ ಇಲ್ಲದೆಲ್ಲ ರದ್ದಾಗಬೇಕು, ಹೋಮ್ ಸ್ಟೇ ರದ್ದಾಗಬೇಕು. ಇವೆಲ್ಲವನ್ನ ಕ್ರಮ ತೆಗೆದುಕೊಳ್ಬೇಕಂತೇಳಿ ನಾನು ಹೋಮ್ ಮಿನಿಸ್ಟ್ರಿಗೆ ಹೇಳ್ತೇನೆ, ಮುಖ್ಯಮಂತ್ರಿಗೆ ಹೇಳ್ತೇನೆ. ಹೇಳೋದ್ರಲ್ಲಿ ಅರ್ಥ ಇದೆ. ನಾವು ಬಜೆಟ್ ಕೊಟ್ಟಿದ್ದು ಎಷ್ಟು, ನಾನೇ ಬಜೆಟನ್ನು ತಯಾರು ಮಾಡುವಂಥ ಇದರಲ್ಲಿ ನಾನೇ ತಾನೇ ಇದ್ದಿದ್ದು. 4,09,549 ಕೋಟಿ ಬಜೆಟನ್ನು ಈ ವರ್ಷ ನಾವು ಕೊಟ್ಟಿದ್ದೇವೆ. ಅದರಲ್ಲಿ ಅಲ್ಪಸಂಖ್ಯಾತರಿಗೆ ಕೊಟ್ಟಿರೋದು ಎಷ್ಟು, 4,500 ಕೋಟಿ. ಅದರಲ್ಲಿ ಅಲ್ಪಸಂಖ್ಯಾತರದ್ದು ಯಾರು? ಮುಸಲ್ಮಾನರು, ಜೈನರು, ಬೌದ್ಧರು, ಕ್ರಿಶ್ಚಿಯನ್ಸು, ಇವರೆಲ್ಲರೂ ಬರ್ತಾರೆ. ಇವರೆಲ್ಲರೂ ಸೇರಿ 16% ಆಗ್ತಾರೆ. ಮತ್ತು 16% ಜನಕ್ಕೆ ನಾವು 4,500 ಕೊಟ್ಟರೆ ತಪ್ಪ. ಅದರಲ್ಲಿ ವಿಶೇಷವಾಗಿ 1,500 ಕೋಟಿ ನಾವು ಕೊಟ್ಟಿರೋದು ಎಜುಕೇಷನ್ಗೆ. ಅಂದರೆ 16 ಹೊಸದಾಗಿ ಈ ಮೈನಾರಿಟಿ ಗರ್ಲ್ಸ್, ಬರೀ ಮುಸ್ಲಿಮ್ಸ್ ಅಲ್ಲ, ಅವರು ಹೆಚ್ಚಾಗಿ ವಿಶೇಷವಾಗಿ ಮುಸಲ್ಮಾನರು ಹುಡುಗಿಯರು SLC ದಾಟಿ ಹೋಗೋದೇ ಇಲ್ಲ, ಕಲಿಯೋದೇ ಇಲ್ಲ ಅನ್ನೋದು ನಮ್ಮ ರಾಜ್ಯ ಸರ್ಕಾರಕ್ಕೆ ಬಂದಿರೋಂಥ ವರದಿ. ಅವ್ರಿಗೆ ವಿದ್ಯೆ ಕೊಡಿಸ್ಬೇಕು ಅಂಥೇಳಿ ಮುಸಲ್ಮಾನರ ಮುಖಂಡರು ಬೇರೆ ಬೇರೆಯವರು ಒತ್ತಾಯ ಮಾಡಿದ್ರು. ಕ್ರಿಶ್ಚಿಯನ್ಸ್ಗೆ ಏನು ಪ್ರಾಬ್ಲಮ್ ಇಲ್ಲ, ಅವ್ರಿಗೆ ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ, ಮಕ್ಕಳು ಓದ್ತಾರೆ ಹೋಗ್ತಾರೆ. ಅದೇ ಥರ ಜೈನ್ಸ್ಗೆ ಪ್ರಾಬ್ಲಮ್ ಇಲ್ಲ. ಮುಸ್ಲಿಮ್ನಲ್ಲಿ ಬಡತನ ಜಾಸ್ತಿ ಇದೆ ಮತ್ತು ಸಾಕ್ಷರತೆ ಪ್ರಮಾಣ ಭಾಳ ಕಡಿಮೆ ಇದೆ. ಅವರು ವಿದ್ಯಾವಂತರಾಗಬೇಕು ಅನ್ನೋದ್ರ ಸಲುವಾಗಿ 16 ಕಡೆ ನಾವು ಈ ಸಾರಿ ಗರ್ಲ್ಸ್ ಕಾಲೇಜನ್ನು ಪ್ರಾರಂಭ ಮಾಡ್ತಿದ್ದೀವಿ. ಅದರರ್ಥ ಅಲ್ಲಿ ಬರೀ ಮೈನಾರಿಟಿ ಇರ್ತಾರಂತಲ್ಲ, 75% ಮೈನಾರಿಟಿ, 25% ಅದರ್ಸ್ ಅಂದರೆ ಯಾರು? ಹಿಂದೂಗಳೇ. ಯಾಕಂದ್ರೆ ಮೈನಾರಿಟಿ ಅಂದರೆ ಕ್ರಿಶ್ಚಿಯನ್ಸು ಎಲ್ಲರೂ ಅದ್ರಾಗ ಹೋಗ್ಬಿಟ್ರಲ್ಲ ಆ ಕೊಟ್ಟದಾಗ. 25% ನಮಗೂ ಸಿಗ್ತಲ್ಲ ಅದರಲ್ಲಿ, ಯಾರಿಗೆ? ಹಿಂದೂಗಳಾದಂಥವ್ರಿಗೆ. ಹೀಗಾಗಿ ಅದು ಮೈನಾರಿಟಿ ಫಂಡ್ಸ್ ಇದ್ದರೂ 25% ಅನುಕೂಲತೆ ಇಲ್ಲ. ಅಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ ಮಾಡ್ತಾ ಇದೀವಿ 50. 75% ಅಲ್ಪಸಂಖ್ಯಾತರಿಗೆ, 25% ಮತ್ತೆ ಹಿಂದೂಗಳೇ ಬರ್ತಾರೆ. ಹೀಗಾಗಿ ಇಬ್ಬರು ಸಾಮರಸ್ಯದಿಂದ ಬದುಕಲಿ, ಅಲ್ಲಿ ಅದಕ್ಕೆ ಜಾಯಿಂಟಾಗಿ ಹೋಗಲಿ ಅಂಥೇಳಿ ನಾವು ಒಂದು ಸಾಮರಸ್ಯ ಬೆಳೀಲಿ ಅನ್ನೋಂಥ ದೃಷ್ಟಿಯಿಂದ ಇವತ್ತು ಅವ್ರಿಗೂ ನಾವು ಪ್ರತ್ಯೇಕವಾಗಿ ಶಿಕ್ಷಣ ಕೊಡಲಿಕ್ಕೆ ಅನುಕೂಲ ಮಾಡಬೇಕು. ಅದರಲ್ಲಿ ಹಿಂದೂಗಳು ಮತ್ತು ಬೇರೆಯವರು ಎಲ್ಲ ಒಟ್ಟೊಟ್ಟಿಗೆ ಹೋಗಲಿ ಅಂಥೇಳಿ ನಾವು ಸಾಮರಸ್ಯದಿಂದ ಬೆಳೀಲಿ ಅಂತ ಹೇಳಿ ಈ ಕೆಲಸವನ್ನು ಮಾಡಿದ್ದೇವೆ. ಇದರಲ್ಲಿ ಏನೂ ತಪ್ಪಿಲ್ಲ. ನಾವೇನು ಅವ್ರಿಗೆ ವೈಯಕ್ತಿಕವಾಗಿ ಹಣ ಕೊಡೋದು ಇದು ಮಾಡೋದು ಮಾಡಿಲ್ಲ. ಆಮೇಲೆ 50,000 ರೂಪಾಯಿ ಇದಕ್ಕೆ ಅವ್ರ ಮದುವೆ ಎಲ್ಲರಿಗೂ ಅಲ್ಲ, ನಿರ್ಗತಿಕರಾಗಿರೋಂಥ ಮುಸ್ಲಿಮರಿದ್ದಾರೆ. ಈ SC/ST ಫಂಡಲ್ಲೂ ಕೊಡ್ತಾ ಇದ್ದೀವಿ ನಾವು, ಆ ಥರ ಅವ್ರಿಗೂ ಕೊಟ್ಟಿದ್ದೇವೆ. ಇದರಲ್ಲಿ ಯಾವ ಹಿಂದೂಗಳಿಗೆ ಕಡಿಮೆ, ಇದು ಧರ್ಮ ಆಧಾರಿತ ಬಜೆಟ್ ಅಲ್ಲ, ಬಡತನ ಆಧಾರಿತ ಬಜೆಟು. ಅದಕ್ಕಾಗಿ ಅವ್ರಿಗೆ ನಾವು ವಿದ್ಯೆ ಕಲಿಸ್ಲಿಕ್ಕೆ ಕೊಟ್ಟಿದ್ದೀವಿ ಹೊರತು ಯಾವುದೇ ಸೌಲಭ್ಯನ ಕೊಟ್ಟಿಲ್ಲ.